ಸರ್ ಮಹಾಲಿಂಗೇಶ್ವರ ದೇವಸ್ಥಾನಕ್ಕೆ ಸೇರಿರುವಂಥ ಏನು ಉಲ್ಲಾಲ್ತಿ ಬರುವಂಥ ಜಾಗದಲ್ಲಿ ಸುಮಾರು 7 ಸೆನ್ಸು ಜಾಗ. ಹೌದು, 7 ಸೆನ್ಸು ಜಾಗ ನಮ್ಮ ಜರಾಮ್ ಸರಾವ್ ಅವರ ಸ್ವಾಧೀನದಲ್ಲಿ ಸುಮಾರು ಬಹುಶಃ ಎಷ್ಟು ವರ್ಷದಿಂದ, ಸುಮಾರು 16 ವರ್ಷದಿಂದ ಈ ಜಾಗ ಅವರು ಸ್ವಾಧೀನದಲ್ಲಿತ್ತು. ಅವರು ಮನೆಯನ್ನು ಕಟ್ಟಿದ್ದಾರೆ, ಜೊತೆಯಲ್ಲಿ ಬಾವಿ ಎಲ್ಲ ಕೆಲಸ ತಗೊಂಡು ಈ ಜಾಗ ಅವರ ಸ್ವಾಧೀನದಲ್ಲಿತ್ತು. ನಾವು ಈ ಹಿಂದೆ ಒಂದಷ್ಟು ಮನೆಗಳನ್ನು ತೆರವುಗೊಳಿಸಿದ್ವಿ. ಆಗ ಅವರು ಒಬ್ಬರು ಕ್ರಿಶ್ಚಿಯನ್ ಧರ್ಮದವರಾಗಿ ಅವರು ನಮ್ಮ ಹತ್ರ ಬಂದು ಹೇಳಿದರು, ನೀವು ಬಂದು ಇಲ್ಲಿ ಉಲಾಲ್ತಿ ಹೋಗುವಾಗ ಇಲ್ಲಿ ಈ ನಡೆಯಲ್ಲಿ ಹೋಗಲಿಕ್ಕೆ ಭಾರಿ ಕಷ್ಟ ಆಗ್ತಾ ಇದೆ. ನಾನು ದೇವಸ್ಥಾನದ ಜಾಗವನ್ನು 16-17 ವರ್ಷದಿಂದ ಇಟ್ಕೊಂಡಿದ್ದೀನಿ. ನಾವೆಲ್ಲ ಈ ಜಾಗವನ್ನು ನಾನು ದೇವಸ್ಥಾನಕ್ಕೆ ಬಿಟ್ಟು ಕೊಡ್ತೀನಿ ಅನ್ನೋ ವಿಚಾರವನ್ನು ಅವರವರು ಸ್ವಂತ ನೆಲೆಯಲ್ಲಿ ಹೇಳಿದರು. ನಾವು ಎಲ್ಲ ದೇವಸ್ಥಾನದ ಜಾಗವನ್ನು ಸರ್ವೆ ಮಾಡಲಿಕ್ಕೆ ಸರ್ಕಾರದಿಂದ ನಾನು ಆದೇಶಿಸಿದ್ದೇನೆ. ನಿನ್ನೆ ಬಜೆಟಿನಲ್ಲಿ ಕೂಡ ನಮ್ಮ ರೆವಿನ್ಯೂ ಮಿನಿಸ್ಟರ್ ಹತ್ರ ಹೇಳಿ ಕರ್ನಾಟಕದಲ್ಲಿರುವಂಥ ಎಲ್ಲ ದೇವಸ್ಥಾನಗಳ, ಹಿಂದೂ ದೇವಸ್ಥಾನಗಳ ಆಸ್ತಿ ಪಾಸ್ತಿಗಳು ಎಲ್ಲೆಲ್ಲಿದೆ ಅದನ್ನು ಸರ್ವೆ ಮಾಡಬೇಕು, ಅದನ್ನು ದೇವಸ್ಥಾನದ ಸ್ಪರ್ಧೆಗೆ ತಗೊಳ್ಬೇಕು ಅನ್ನುವ ನಿರ್ಧಾರವನ್ನು ನಿನ್ನೆ ಬಜೆಟಿನಲ್ಲಿ ಕೂಡ ಮಾಡಿದ್ದೇವೆ. ಆದ್ದರಿಂದ ಅವರೇ ಬಂದು ನನ್ನ ದೇವಸ್ಥಾನದ ಜಾಗ, ನನ್ನ ಹತ್ರ 7 ಸೆನ್ಸು ಜಾಗ ಇತ್ತು, ನಾನು ದೇವಸ್ಥಾನಕ್ಕೆ ಅದನ್ನು ಅರ್ಪಣೆ ಮಾಡ್ತೇನೆ, ನಾನು ಒಳ್ಳೆಯದಾಗಿದ್ದೇನೆ, ಒಬ್ಬ ಕ್ರಿಶ್ಚಿಯನ್ ಧರ್ಮದವರು ಹೇಳುವ ಮುಖಾಂತರ ಎಲ್ಲರಿಗೂ ನಿದರ್ಶನ ಆಗಿದ್ದಾರೆ. ಈ ಮನೆಯಲ್ಲಿ ಕೂಡ 2 ಕುಟುಂಬಗಳು ವಾಸ ಆಗ್ತವೆ. ಅದು ನನಗೆ ಯಾವುದು ಬೇಡ, ಅವರನ್ನು ಕಳಿಸಿ ತೆರವುಗೊಳಿಸಿ ಅವರೇ ಇವತ್ತು ಮನೆಯಲ್ಲಿರುವಂಥ ಎಲ್ಲ ಇದನ್ನು ಬಿಟ್ಟುಕೊಟ್ಟು ನಾನು ಮಹಾಲಿಂಗೇಶ್ವರ ದೇವರಿಗೆ, ಅವರು ಮಹಾಲಿಂಗೇಶ್ವರ ದೇವರ ಜಾಗವನ್ನು ಬಿಟ್ಟು ಕೊಟ್ಟಿದ್ದೀನಿ ಅಂತ ಹೇಳ್ತಾರೆ. ಇವತ್ತು ನಾವು ತೆರವುಗೊಳಿಸುವಂಥ ಕೆಲಸವನ್ನು ನಾವು ದೇವಸ್ಥಾನದ ಮುಖಾಂತರ ಮಾಡ್ತಾಯಿದ್ವಿ. ಈಶ್ವರ ಭಟ್ರು ಕೂಡ ಅವರ ಹತ್ರ 2-3 ದಿವಸಗಳಿಂದ ಮಾತುಕತೆ ನಡೆಸಿ ಅದಕ್ಕೆ ಏನೇನು ಆಗಬೇಕು ಅವರ ಹತ್ರ ಮಾತುಕತೆಗಳನ್ನು ನಡೆಸಿ ಆ ದೇವಸ್ಥಾನದ ಸುಪರ್ದಿಗೆ ತಗೊಳ್ಳುವಂಥ ಕೆಲಸವನ್ನು ಮಾಡ್ತೇವೆ. ಮುಂದಿನ ದಿವಸಗಳಲ್ಲಿ ನಾನು ಮಾಧ್ಯಮದ ಮುಖಾಂತರ ವಿನಂತಿ ಮಾಡಿಕೊಳ್ಳೋದು, ಯಾರೆಲ್ಲ ದೇವಸ್ಥಾನದ ಆಸ್ತಿಗಳನ್ನು ನಿಮ್ಮ ಸುಪರ್ದಿಯಲ್ಲಿ ಇದೆ, ಸರ್ಕಾರ ಈಗಲೇ ಆದೇಶಗಳನ್ನು ಹೊರಡಿಸಿದೆ, ತಾವು ಇಷ್ಟು ವರ್ಷ ಅನುಭವಿಸಿದರೆ ದೇವಸ್ಥಾನಕ್ಕೆ ಬಿಟ್ಟು ಕೊಡುವಂಥ ಕೆಲಸ ಒಳ್ಳೆ ಮನಸ್ಸಿನಿಂದ ನಾವು ಮಾಡಬೇಕು. ದೇವಸ್ಥಾನ ಭ್ರಷ್ಟ ಚಿಂತನೆಯಲ್ಲೂ ಕೂಡ ಅದು ಕಂಡು ಬಂದಿದೆ. ಯಾರೆಲ್ಲ ದೇವಸ್ಥಾನದ ಜಾಗಗಳಿದೆ ಅದನ್ನು ಬಿಟ್ಟು ಕೊಡಬೇಕು ಅನ್ನೋ ವಿಚಾರ ಭ್ರಷ್ಟ ಚಿಂತನೆಯಲ್ಲೂ ಕೂಡ ಬಂದಿದೆ. ಆದ್ದರಿಂದ ನಾವು ನಿಮ್ಮ ಹತ್ರ ಕೈ ಮುಗಿದು ವಿನಂತಿ ಮಾಡ್ಕೊಳ್ತೀವಿ, ದೇವಸ್ಥಾನದ ಜಾಗ ಅದಕ್ಕೆ ಬೇಕು, ಕಾನೂನಾತ್ಮಕವಾಗಿ ಕೂಡ ನಾವು ಅದನ್ನು ತಗೊಳ್ಳುವಂಥ ಕೆಲಸ ಆಗಬೇಕಿದೆ. ಅದನ್ನು ನೀವೆಲ್ಲ ಸಹಕರಿಸಬೇಕು. ಜನತೆ ಕೂಡ ಇಡೀ ಪುತ್ತೂರು ವಿಧಾನಸಭಾ ಕ್ಷೇತ್ರ ಅಲ್ಲ, ಎಲ್ಲ ಜನ ಕೂಡ ಆ ಆಶಯದಲ್ಲಿದ್ದಾರೆ. ಎಲ್ಲೆಲ್ಲಿ ದೇವಸ್ಥಾನದ ಆಸ್ತಿಗಳನ್ನು ಬೇರೆಯವರು ಕಬಳಿಕೆ ಮಾಡಿದ್ದಾರೆ ಅಲ್ಲ, ಅವರನ್ನು ಇಟ್ಕೊಂಡಿದ್ದಾರೆ, ಅದನ್ನೆಲ್ಲ ಕೆಲವರು ತಗೊಂಡಿರ್ಬೋದು, ಕೆಲವು ದೇವಸ್ಥಾನ ಕೊಟ್ಟಿರ್ಬೋದು ಹಿಂದಿನ ದಿವಸಗಳಲ್ಲಿ, ಅದನ್ನೆಲ್ಲ ಅವರು ವಾಪಸ್ ಕೊಡುವಂಥ ಕೆಲಸವನ್ನು ಮುಂದಿನ ದಿವಸಗಳಲ್ಲಿ ಮಾಡಬೇಕು ಅಂತ ವಿನಂತಿ ಮಾಡೋ ಮುಖಾಂತರ ಇವತ್ತು ಎಲ್ಲ ಪುತ್ತೂರು ವಿಧಾನಸಭಾ ಕ್ಷೇತ್ರದ ಎಲ್ಲ ಜನರ ಪರವಾಗಿ ನಮ್ಮ ಸರಾವ್ ಅವರಿಗೆ ನಾವು ಅಭಿನಂದನೆಯನ್ನು ಹೇಳ್ತೇವೆ. ಒಬ್ಬ ಕ್ರಿಶ್ಚಿಯನ್ ಧರ್ಮದವರಾಗಿ ಅವರು ನಿದರ್ಶನ ಆಗಿದ್ದಾರೆ. ಅವರಾಗಿ ಸ್ವಂತ ವಿಚಾರದಲ್ಲಿ ಬಂದು ಆ ದೇವಸ್ಥಾನದ ಜಾಗವನ್ನು ಬಿಟ್ಟುಕೊಡ್ತೇವೆ ಅನ್ನೋ ವಿಚಾರ ಎಲ್ರಿಗೂ ದೇವರು ಈ ರೀತಿಯ ಮನಸ್ಸುಗಳನ್ನು ಕೊಡಲಿ ಅಂತ ನಾವು ದೇವರ ಹತ್ರ ಪ್ರಾರ್ಥನೆ ಮಾಡ್ತೀವಿ. 16 ವರ್ಷದಲ್ಲಿ ಇದ್ದೇವೆ, ಮತ್ತು ನಮಗೆ ದೇವಸ್ಥಾನದ ಏನು ತೊಂದರೆ ಆಗಲಿಲ್ಲ, ನಾವು ಒಳ್ಳೆ ಮಾದರಿ ಇದ್ದೆವು. ಈಗ ದೇವಸ್ಥಾನದವ್ರು ಅವರ ಜಾಗ ಬಿಟ್ಟು ಕೊಡಬೇಕಂತ ನಮ್ಮ ಹತ್ರ ಕೇಳಿದರು. ಅದಕ್ಕೆ ನಾವು ಏನು ಅಬ್ಜೆಕ್ಷನ್ ಮಾಡಲಿಲ್ಲ, ನಾವು ಏನು ಅದರ ಏನು ಪರಿಹಾರ ನಾವು ಕೇಳಲಿಲ್ಲ. ನಾವು ಬಿಟ್ಟು ಕೊಡ್ತೇವೆ, ಒಳ್ಳೆ ಮನಸ್ಸನ್ನ ಬಿಟ್ಟು ಕೊಡ್ತೇವೆ. ಅದೇ ದೇವರ ಆಶೀರ್ವಾದ ನನಗೂ ಸಹ ಎಲ್ಲರಿಗೂ ಇರಲಿ ಅಂತ ನಾನು ಪ್ರಾರ್ಥಿಸುತ್ತೇನೆ. ದೇವಸ್ಥಾನದ ಜಾಗ ಇನ್ನು ಗಡಿಗುರ್ತು ಮಾಡುವಂಥ ಕೆಲಸ ಮೊನ್ನೆ ತಾನೇ ಕೆಲವು ಜಾಗ ಇನ್ನು ಆಗಿದೆ.
38,500 ರೂಪಾಯಿ ನಾವು ದೇವಸ್ಥಾನದಿಂದ ಕಟ್ಟಿದ್ದೇವೆ. ಕೆಲವು ಗಡಿಗುಟ್ಟ ಜಾಗೆ ಮಾಡಿ ನಮಗೀಗ ಎಲ್ಲಿ ದೇವಸ್ಥಾನದ ಜಾಗೆ ಕೆಲವು ಜಾಗಗಳು ಎಲ್ಲಿರುವುದಂತ ಹೇಳಿ ಗೊತ್ತಾಗಿದೆ. ಹಾಗೆ ಇದು ಇವರು ಕೂಡ ಮೊನ್ನೆ ಬಂದು ಹೇಳಿದರು, ದೇವಸ್ಥಾನದಿಂದ 10 ಪೈಸೆ ತಗೊಳ್ಳಿಲ್ಲ, ಅವರು ಕೇಳಲೂ ಇಲ್ಲ, ಅವರ ಸಂತೋಷದಿಂದ ದೇವಸ್ಥಾನ ಜಾಗೆಯನ್ನು ಬಿಟ್ಟು ಕೊಟ್ಟಿದ್ದಾರೆ. ಅದಲ್ಲದೆ ತನ್ನ ಈ ಹಂಚು ಸಾಮಾನುಗಳನ್ನೆಲ್ಲ ಕೊಡಬೇಕಂತ ಹೇಳಿದರು. ಅದು ದೇವಸ್ಥಾನದ ಖರ್ಚಿನಿಂದಲೇ ನಾವು ಅದನ್ನು ತೆಗೆದು ಅವರಿಗೆ ಕೊಡಿಸುವಂಥ ಕೆಲಸವನ್ನು ಈಗಾಗಲೇ ಮಾಡಿದ್ದೇವೆ. ಇನ್ನೂ ಕೂಡ ಕೆಲವು ಜನ ಕೆಲವು ಬಾಡಿಗೆಗೆ ಅವರು ಕೋಟಿಗಟ್ಟಲೆ ಇದ್ದು ಕೆಲವು ಜಾಗೆಯನ್ನು ಬಾಡಿಗೆಗೆ ಮನೆಯನ್ನು ಕೊಟ್ಟಿರುತ್ತಾರೆ. ಅವರ ಹತ್ರ ಕೂಡ ಇನ್ನು ಮಾತುಕತೆ ಮಾಡಿ ಆದಷ್ಟು ಬೇಗ ಅದನ್ನು ದೇವಸ್ಥಾನಕ್ಕೆ ಸಿಕ್ಕುವಂಥ ಕೆಲಸವನ್ನು ನಾವು ಮಾಡ್ತೇವೆ. ಈಗ ಈ ಜಾಗೆಯನ್ನು ಬಿಟ್ಟುಕೊಟ್ಟ ಇವರಿಗೆ ನನ್ನ ದೇವಸ್ಥಾನ ವ್ಯವಸ್ಥಾಪನಾ ಸಮಿತಿಯ ಪರವಾಗಿ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಹಾಗೆ ಶಾಸಕರವರನ್ನು ಗೌರವಿಸಲು ಬಯಸುತ್ತೇನೆ. ನಮಗೆ ಬೇರೆಯವ್ರು ಪರ್ಚೇಸ್ ಮಾಡಿ ಮೇಲಿದ್ದ ಭಾಗ ನಮ್ಮದು, ಅಡಿಭಾಗ ದೇವಸ್ಥಾನ. ಇದು ನಾವು ಪರ್ಚೇಸ್ ಮಾಡಿದ್ದೀವಿ. ಬಿಲ್ಡಿಂಗ್ ಪರ್ಚೇಸ್. ಹೌದು ಹೌದು. ಇಲ್ಲಿಗಲ್ ಟ್ರಾನ್ಸಾಕ್ಷನ್. ಎಷ್ಟು ಜನ ಜಾಗ ಇದೆ? ಇದು 7 ಸೆಂಟ್ ಜಾಗ. ಇದು ದೇವಸ್ಥಾನ ಇಲ್ಲಿಗಲ್ ಟ್ರಾನ್ಸಾಕ್ಷನ್. ಹೌದು. ಯಾರದ ಜಾಗವನ್ನು ಯಾರ ಮಾರ್ಕೊಂಡು ಮಾರುದು. ನೋಡಿ, ನೀವು ಖುಷಿಯಿಂದ ಬಿಟ್ಕೊಡ್ತಾ ಇದ್ದೀರಿ. ಇನ್ನು ಬರೀ ನಿಮಗೇನು ಆಲ್ಟರ್ನೇಟಿವ್? ನೀವು ಇನ್ನೇನು ಮಾಡ್ತೀರಿ? ಪರ್ಚೇಸ್ ಮಾಡಿದ್ದು ಎಷ್ಟಕ್ಕೆ ಸರ್? 3.5 ಲಕ್ಷ. 3.5 ಲಕ್ಷ. ಅದು ಯಾರ ಜಾಗ, ಯಾರು ಮಾರುದು, ಯಾರು ತೆಕ್ಕೊಳ್ಳುದು ಪರಿಸ್ಥಿತಿಯಲ್ಲಿ. ಮತ್ತೆ ಮೊನ್ನೆ ಈಗ ತಾಂಬೂಲ ಪ್ರಶ್ನೆ ಇಟ್ಟಿದ್ದಾರಲ್ಲ, ನಾಳೆ ಈಗ ಪ್ರಾಯಶ್ಚಿತ್ತ ಹೋಮ ಎಲ್ಲ ನಡೀತದೆ. ಅಲ್ಲಿ ಮನೆ ಹೋದವ್ರದ್ದೆಲ್ಲರ ಹತ್ರ ಹೇಳಿದ್ದೇವೆ. ಅವರೆಲ್ಲ ದೇವಸ್ಥಾನಕ್ಕೆ ಬಂದು ತಪ್ಪು ಒಪ್ಪಬೇಕಂದರೆ ಎಲ್ಲ ಆ ಕಾರ್ಯಕ್ರಮದಲ್ಲಿ ಸೇರಬೇಕಂತ ಹೇಳುವ ಮಾತನ್ನು ಆಚಾರ್ಯರು ಹೇಳಿದ್ದಾರೆ. ಎಲ್ಲರಿಗೂ ಕೂಡ ತಿಳಿಸಿದ್ದೇವೆ. ಎಲ್ಲರೂ ಕೂಡ ನಾಳೆ ಬರಬಹುದು ಅಂತ ಹೇಳಿ ನಮ್ಮ ನಂಬಿಕೆ. ಈ ಮನೆಯಲ್ಲಿ ನೀವು ಇದ್ರಲ್ಲ, ಬೇರೆ ಬಾಡಿಗೆ ಕೊಟ್ಟಿದ್ರೆ? ನಾವು ಮೊದಲು ನಾವೇ ಇದ್ದೇವೆ. ಮತ್ತೆ ಒಂದು ಮನೆಯಲ್ಲಿ ಒಂದು 5 ತಿಂಗಳಿಂದ ಒಂದು ಬಾಡಿಗೆ ಕೊಟ್ಟಿದ್ದೇವೆ. ನಾವು ಅಲ್ಲಿ ಹೋಗಿದ್ದೇವೆ. ಬಾಡಿಗೆ. ಹೌದು. ಈಗ ದೇವಸ್ಥಾನ ಜಾಗ ಅಂತ ಇವರು ಬಂದು ಹೇಳಿದ ಅಂತ ನೀವು ಖುಷಿಯಿಂದ ಒಪ್ಪಿಕೊಡಿ. ಹೌದು. ನಾವು 1,100 ಬಾಡಿಗೆ ಕೊಡ್ತೇವೆ ದೇವಸ್ಥಾನಕ್ಕೆ ವರ್ಷಕ್ಕೆ. ಹೌದು. ಅದು ರಸೀದೆಲ್ಲ ಉಂಟು ನಮ್ಮ ಹತ್ರ. ಬಾಡಿಗೆ ಉಂಟು. ಯಾರ ಹತ್ರ ಬಾಡಿಗೆ ತಗೊಳ್ಳಿಕ್ಕಿಲ್ಲ ಇನ್ನು ಮುಂದೆ. ರಸೀದಿ ಮಾಡಿದ್ರೆ ನಾನು ಸಸ್ಪೆಂಡ್ ಮಾಡ್ತೇನೆ. ಯಾರು ಬಾಡಿಗೆ ತಗೊಳ್ಳಿಕ್ಕಿಲ್ಲ, ಯಾರಾದ್ರೂ ತಗೊಂಡ್ರೆ ಅವನು ಓಡಿಸಿ ಹೇಳಿದ್ರು. ಅದಕ್ಕೆ ಈಗ ಇಂಥೇ ರೀತಿಯಲ್ಲಿ ಬೇರೆ ಯಾವುದಾದ್ರು ಮನೆ ದೇವಸ್ಥಾನದ ಜಾಗ ಉಂಟು ನೋಡಿ. ಅಲ್ಲಿ 15 ಎಕರೆ ಇದೆ ದೇವಸ್ಥಾನದ್ದು. ಬೇರೆ ಬೇರೆ ಜಾಗದಲ್ಲಿ ಇರುವಂತ 15.3 ಎಕರೆ ಜಾಗ ಇದೆ ನೋಡಿ. ಇದರ ಹಿಂದ್ಗಡೆ ಒಂದು ಮನೆ ಇದೆ. ಇದರ ಪಕ್ಕ 11 ಸೆನ್ಸ್ ಜಾಗ ಇದೆ. ಅಲ್ಲೊಂದು 9 ಸೆನ್ಸ್ಗೆ ಮೊನ್ನೆ ಒಬ್ಬರು ಬೇಳೆ ಹಾಕ್ತಾ ಇದ್ರು, ಅದೊಂದು ಜಾಗ ಇದೆ. ಎಲ್ಲ ಜಾಗೆಯನ್ನು ನಾವು ಯಾರಿಗೂ ಉಪಾದನೆ ಮಾಡೋದಿಲ್ಲ. ಯಾರಿಗೂ ಉಪಾದನೆ ಮಾಡೋದು 1 ಎಕರೆ ಒಬ್ಬರ ಹತ್ರ ಇದೆ. ಅವರೆಲ್ಲ ದೊಡ್ಡ ಮನೆ ಕಟ್ಟಿ ಇದನ್ನೆಲ್ಲ ಬಾಡಿಗೆ ಕೊಡ್ತಾ ಇದ್ದಾರೆ. 46,000 ಬಾಡಿಗೆ ಸಿಗ್ತದೆ ಅವರು ತಿಂಗಳಿಗೆ ಒಬ್ಬರಿಗೆ. ದೇವಸ್ಥಾನಕ್ಕೆ ಸಿಕ್ಕುದು 100 ವರ್ಷ. ಎಲ್ಲ ಕಡೆ ಇದೆ. ವ್ಯವಸ್ಥೆ ಮಾಡಿಕೊಂಡು ಸರ್, ಈ ಜಾಗಕ್ಕೆ ಮುಂದೆ, ಈ ಜಾಗದಲ್ಲಿ ಮುಂದೆ ಏನಾಗ್ತದೆ? ಅಲ್ಲ ನೋಡಿ, ಎಲ್ಲ ಅಭಿವೃದ್ಧಿ ಇಲ್ಲಿ ನೋಡಿ. ಉಳ್ಳಾಲ್ತಿದ್ದು ನಡೆ ಬರ್ತದೆ. ಆ ರಸ್ತೆ ನೋಡಿ, ಉಳ್ಳಾಲ್ತಿ ಯಾವಾಗಲೂ ಕೇಳ್ತಾರೆ ನಡೆ ದುಡುಕಾಗಿರ್ಬೇಕು. ದೇವಸ್ಥಾನದ ಜಾಗ ಈಗ ನಿಮ್ಮ ಜಾಗದಲ್ಲಿ ನೀವು ಅಭಿವೃದ್ಧಿ ಮಾಡ್ಬೋದು, ಹಾಗೇನೆ ಹಿಡ್ಕೋಬೋದು. ಅದು ಬೇರೆಯವರಿಗೆ ಕೊಡಬೇಕು ಅಂತಿಲ್ಲ. ಕೊಡೋದಿದ್ರೆ ಸರ್ಕಾರದ ಆದೇಶ ಮೇಲೆ ಕೊಡಬೇಕು. ಸರ್ಕಾರ ಆದೇಶ ಕೊಡಬೇಕು. ಇದಕ್ಕೊಂದು ರೆಂಟ್ ಫಿಕ್ಸ್ ಮಾಡಿ ಅದಕ್ಕೆಲ್ಲ ಕೊಡಿ ಅಂತ ಹೇಳಿದ್ರೆ ಕೊಡಬೇಕು. ರೆಂಟ್ ಕೊಡಿ. ಈಗ ಕಮರ್ಷಿಯಲ್ ಜಾಗಗಳಿದೆ, ಅಲ್ಲಿ ಕಮರ್ಷಿಯಲ್ ಕಾಂಪ್ಲೆಕ್ಸ್ಗಳನ್ನು ಕಟ್ಟಿ ದೇವಸ್ಥಾನಕ್ಕೆ 50, 1 ಲಕ್ಷ, 2 ಲಕ್ಷ ಬಾಡಿಗೆ ಬಂದು ಬರಲಿ. ನಾವೇನು ಆಗಬಾರ್ದು ಅಂತಲ್ಲ. ಈಗ ನೆಲ್ಲಿಗಟ್ಟೆಯಲ್ಲಿ 1.5 ಎಕರೆ ಜಾಗ ಇದೆ. ಒಳ್ಳೆ ಕಾಂಪ್ಲೆಕ್ಸ್ ಕಟ್ಟಿದ್ರೆ ತಿಂಗಳಿಗೆ 4 ಲಕ್ಷ ರೂಪಾಯಿ ಬಾಡಿಗೆ ಬರ್ತದೆ. ಬಾಡಿಗೆ ಕೊಟ್ಟು ಕೊಡ್ಬೋದಲ್ಲ. ಈಗ ಶಾಸಕರು ಏನು ಹೇಳಿದೆ ಅಂತ ಹೇಳಿದ್ರೆ, ಎಲ್ಲ ಡೆಮಾಲಿಷ್ ಮಾಡಿ ಬೇಲಿ ಹಾಕಿ ಮಹಾಲಿಂಗೇಶ್ವರ ದೇವಸ್ಥಾನ ಜಾಗ ಅಂತ ಹೇಳಿ ಬೋರ್ಡ್ ರಿಸರ್ವ್ ಮಾಡಿ. ಮತ್ತೆ ಅಲ್ಲಿ ಇದು ಪೈಪ್ ಹಾಕಲಿಕ್ಕೆ ದೇವಸ್ಥಾನಕ್ಕೆ 10,000 ಕೊಟ್ಟಿದೆ. ನೀರು ಪಾಸ್ ಹೋಗಿ ನೀರು ಅಲ್ಲಿಂದ ಆ ಕಡೆ ಹೋಗಿ. ಅದು ಜಾಗ ನಮ್ದೇನಾ ಆ ಕಡೆ? ಹೌದು. ಅಲ್ಲಿ ಟಾಯ್ಲೆಟ್ ದೇವಸ್ಥಾನ. ಹೌದು. 10,000 ಅವರಿಗೆ ಕೊಟ್ಟಿದ್ದೆ ದೇವಸ್ಥಾನ.
ಇಲ್ಲಿ ಇದು ಬೊಪ್ಪಾಳಿಗೆ ಪಂಚವಟಿ ಎಲ್ರಿಗೂ ಬರಲಿ, ಇಲ್ಲಿ ಇದ್ದವರೆಲ್ಲ ನಿಮ್ಮಂತ ಮನಸ್ಕರೇ ಆಗಲಿ, ದೇವಸ್ಥಾನದ ಜಾಗವನ್ನೆಲ್ಲ ಬಿಟ್ಟುಕೊಡ್ಲಿ, ಒಳ್ಳೇದಾಗಲಿ. ನೀವು ನೀವು ನಿದರ್ಶನ ಆಗಿದ್ರಿ, ನೀವೇ ಸ್ವಂತ ಇದರಲ್ಲಿ ಬಿಟ್ಟುಕೊಟ್ಟವರು ನಿದರ್ಶನ ಆಗಿದ್ರಿ.